ANMR ನ್ಯೂಸ್ಗೆ ಸ್ವಾಗತ. ಅಂತರ್ಜಾತಿ ವಿವಾಹಕ್ಕೆ ಪೋಷಕರ ವಿರೋಧ, ಯುವತಿಯನ್ನು ಎಳೆದೊಯ್ದ ಮನೆಯವರು. ಅವರಿಬ್ಬರು ಒಬ್ಬರಿಗೊಬ್ಬರು ಇಷ್ಟಪಟ್ಟು ಕಳೆದ 4 ದಿನಗಳ ಹಿಂದಷ್ಟೇ ಮದುವೆಯಾಗಿದ್ದರು. ಮ್ಯಾರೇಜ್ ರಿಜಿಸ್ಟರ್ ಮಾಡಿಸೋಣ ಎಂದು ಸಬ್ ರಿಜಿಸ್ಟ್ರಾರ್ ಕಚೇರಿ ಎದುರು ಬಂದಾಗ ಪೋಷಕರು ಮಗಳನ್ನು ಸ್ಥಳದಿಂದ ಕರೆದೊಯ್ದರು. ಸ್ಥಳದಲ್ಲಿ ಏನು ಮಾಡಲಾಗದ ಸ್ಥಿತಿಯಲ್ಲಿ ಪ್ರಿಯಕರ ನಿಂತಿದ್ದ. ಕಡೆಗೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ. ಇದೀಗ ಪ್ರೇಮಿಗಳು ಒಂದಾಗಿದ್ದಾರೆ. ಆದರೆ ಅಂತರ್ಜಾತಿ ವಿವಾಹ ಬೇಡವೆಂದು ಸ್ಥಳದಲ್ಲಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಹೀಗೆ ಯುವತಿಯನ್ನು ಏಕಾಏಕಿ ಕಾರಿನಿಂದ ಎಳೆದೊಯ್ಯುತ್ತಿರುವ ದೃಶ್ಯಗಳು, ಮತ್ತೊಂದು ಕಡೆ 16 ಸಂಖ್ಯೆಯಲ್ಲಿ ಜನ ಜಮಾಯಿಸಿರುವ ದೃಶ್ಯಗಳು, ಪೊಲೀಸ್ ಠಾಣೆ ಎದುರು ಅಂಗಲಾಚುತ್ತಿರುವ ಪೋಷಕರು. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಕೋಲಾರ ನಗರದ ಮಹಿಳಾ ಠಾಣೆ ಎದುರು. ಹೌದು, ಪ್ರೀತಿಸಿ ಮದುವೆಯಾದ ಜೋಡಿಗಳು ಪೊಲೀಸ್ ಠಾಣೆ ಮೆಟ್ಟಿಲೇರಿ ಕಡೆಗೆ ಒಂದಾಗಿದ್ದಾರೆ. ಕೋಲಾರ ತಾಲೂಕಿನ ಸಿಂಗೋಡನಹಳ್ಳಿ ಗ್ರಾಮದ ಅಲೈಕ್ಯ ಹಾಗೂ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಕನಂಪಲ್ಲಿ ಗ್ರಾಮದ ಮಲ್ಲಿಕಾರ್ಜುನ ಇಬ್ಬರು ಪರಸ್ಪರ ಪ್ರೀತಿ ಮಾಡಿದರು. ಕಳೆದ ಡಿಸೆಂಬರ್ 16ರಂದು ಇಬ್ಬರು ದೇವಸ್ಥಾನದಲ್ಲಿ ಮದುವೆಯಾಗಿದ್ದರು. ಶ್ರೀನಿವಾಸಪುರದ ತಾಲೂಕು ಕಚೇರಿ ಆವರಣದಲ್ಲಿರುವ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಮದುವೆ ಮಾಡಿಸಲು ಶುಕ್ರವಾರ ಬಂದಿದ್ದರು. ಕಾರಿನಲ್ಲಿ ಆಗಮಿಸಿದಾಗ ಈ ವೇಳೆ ಯುವತಿ ತಂದೆ ನಾಗೇಶ್ ಹಾಗೂ ಸಂಬಂಧಿಕರು ಏಕಾಏಕಿ ಯುವತಿಯನ್ನು ಹೊರಗೆ ಎಳೆದುಕೊಂಡು ಕಾರಿನಲ್ಲಿ ಕರೆದೊಯ್ಯಲು ಮುಂದಾಗಿದ್ದರು. ಇದಕ್ಕೆ ಯುವಕನ ಕಡೆಯವರು ವಿರೋಧ ಮಾಡಿದ್ದಕ್ಕೆ 2 ಗುಂಪಿನ ಮಧ್ಯೆ ವಾಗ್ವಾದ ನಡೆದು ಸಣ್ಣದಾಗಿ ಗಲಾಟೆ ಸಹ ಆಯಿತು. ಕೂಡಲೇ ಸ್ಥಳಕ್ಕೆ ಬಂದ ಶ್ರೀನಿವಾಸಪುರ ಪೊಲೀಸರು 2 ಕಡೆಯವರನ್ನು ಸಮಾಧಾನಪಡಿಸಿ ವಾಪಸ್ ಕಳಿಸಿದರು. ಆದರೆ ಮಗಳು ಕಾಣೆಯಾಗಿದ್ದಳೆಂದು ಕೋಲಾರ ನಗರದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ತಂದೆ ನಾಗೇಶ್ ದೂರು ನೀಡಿದ್ದರು. ಹಾಗಾಗಿ ಕೋಲಾರ ಮಹಿಳಾ ಠಾಣೆಗೆ ಯುವತಿ ಅಲೈಕ್ಯ ಹಾಗೂ ಪ್ರಿಯಕರ ಮಲ್ಲಿಕಾರ್ಜುನ ಆಗಮಿಸಿದಾಗ ಪೋಷಕರು ಅಂತರ್ಜಾತಿ ವಿವಾಹ ಆಗದಂತೆ ಪ್ರಿಯಕರೊಂದಿಗೆ ಹೋಗದಂತೆ ಅಂಗಲಾಚಿ ಬೇಡಿಕೊಂಡರು. ಇವಳೇ ತಂದೆ ನಾಗೇಶ್ ಅಸ್ವಸ್ಥಗೊಂಡು ಸ್ಥಳದಲ್ಲಿ ಕುಸಿದು ಬಿದ್ದಿದ್ದು ಕಾರಿನಲ್ಲಿ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಹ ದಾಖಲಾದರು. ಆದರೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಲಿಖಿತ ಮಾಹಿತಿ ನೀಡಿದ ಅಲೈಕ್ಯ ತಾನು ಕಾಣೆಯಾಗಿಲ್ಲ, ಇಷ್ಟಪಟ್ಟು ಮಲ್ಲಿಕಾರ್ಜುನ ಜೊತೆಗೆ ಹೋಗಿದ್ದೇನೆ, ಇಬ್ಬರು ಮದುವೆ ಆಗಿದ್ದೇವೆ ಎಂದು ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಿದಳು. ಇಬ್ಬರು ಪೊಲೀಸರು ವಾಪಸ್ ಕಳಿಸಿದ್ದು ಸ್ಥಳದಲ್ಲಿ ಯುವತಿಯ ಪೋಷಕರು ಹಾಗೂ ಸಂಬಂಧಿಕರು ಇಬ್ಬರಿಗೂ ಇಡೀ ಶಾಪ ಹಾಕಿದರು. ಡಿಸೆಂಬರ್ 16ರಂದು ಮದುವೆಯಾಗಿದ್ದ ಅಲೈಕ್ಯ ಹಾಗೂ ಮಲ್ಲಿಕಾರ್ಜುನ ಇಬ್ಬರು ಶ್ರೀನಿವಾಸಪುರಕ್ಕೆ ವಾಪಸ್ ಆಗಿದ್ದು ತಮ್ಮ ಜೀವ ಬೆದರಿಕೆ ಎಂದು ಪೊಲೀಸರಿಗೆ ಮಾಹಿತಿ ಸಹ ನೀಡಿದ್ದಾರೆ. ಇಷ್ಟಪಟ್ಟು ಪ್ರೀತಿ ಮಾಡಿದ ಪ್ರಿಯಕರನ ಒಲಿಸಿದ ಅಲೈಕ್ಯ ಪೋಷಕರನ್ನು ಬಿಟ್ಟು ಗಂಡನ ಮನೆಗೆ ಹೋಗಿದ್ದು, ಅತ್ತ ಮಗಳನ್ನು ಕಳೆದುಕೊಂಡ ಪೋಷಕರು ಅಂತರ್ಜಾತಿ ವಿವಾಹ ಬೇಡವೆಂದು ಮಗಳನ್ನು ಅಂಗಲಾಚಿದರು. ಮಗಳು ಪೋಷಕರ ಮಾತನ್ನು ಲೆಕ್ಕಿಸದೆ ಪ್ರಿಯಕರೊಂದಿಗೆ ಹೋದಳು. ಈ ವೇಳೆ ಪೋಷಕರ ಕಟ್ಟೆ ಒಡೆದು ಮಗಳಿಗೆ ಇಡೀ ಶಾಪ ಹಾಕಿದರು.